ಸ್ಥಳ ಶುದ್ಧೀಕರಣ ಆಗಿದೆ. ಈಗ ಪಾರ್ಥಿವ ಶರೀರದ ಶುದ್ಧೀಕರಣವನ್ನು ಕೂಡ ನೆರವೇರಿಸ್ತಾರೆ. ಇನ್ನುಳಿದಂತೆ ಕಟ್ಟಿಗೆಯನ್ನು ಕೂಡ ಜೋಡಿಸ್ತಾ ಇದ್ದಾರೆ ಆ ಸ್ಥಳದಲ್ಲಿ. ಕಾರಣ ಅಲ್ಲಿ ಏನು ಬಳಕೆ ಮಾಡ್ತಾರೆ ಕಟ್ಟಿಗೆ, ಅವುಗಳನ್ನೆಲ್ಲ ಶುದ್ಧೀಕರಣಗೊಳಿಸಿದ್ರು, ಸ್ಥಳವನ್ನು ಕೂಡ ಶುದ್ಧೀಕರಣಗೊಳಿಸಿದ್ರು. ಸೊ ಹಾಗಾಗಿ ಇನ್ನೂ ಅಂತಿಮ ದರ್ಶನ ಈಗ ಮುಕ್ತಾಯವಾಗ್ತಾ ಇದೆ. ಹೂವಿನ ಪಲ್ಲಕ್ಕಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಮೂಲಕವಾಗಿ ಅಂತ್ಯಕ್ರಿಯೆ ನೆರವೇರಿಸುವಂಥ ಜಾಗಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಸೋಮನಹಳ್ಳಿಯಿಂದ ನೇರ ಪ್ರಸಾರವನ್ನು ಮುಂದೆ ಇಡ್ತಾ ಇದ್ದೀವಿ. ಸಕಲ ಸರ್ಕಾರಿ ಗೌರವಗಳನ್ನು ಈಗ ಸಲ್ಲಿಸಿದ ಬಳಿಕ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಆ ಕಟ್ಟಿಗೆ ಮೇಲೆ ಏನಿದೆ ಚಿತೆ ಅದರ ಮೇಲೆ ಇಟ್ಟ ನಂತರ ಪಾರ್ಥಿವ ಶರೀರವನ್ನು ಅಲ್ಲೂ ಕೂಡ ಇನ್ನೊಂದು ಬಾರಿ ಪೂಜೆ ವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಸರ್ಕಾರದಿಂದ ಗೌರವಗಳನ್ನು ಸಲ್ಲಿಸಲಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಹೋಗ್ತಾರೆ. ಅದಾದ ನಂತರ ಕುಟುಂಬಸ್ಥವರು ಉಳಿದಂಥ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಸೊ ಈಗ ಅಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಇನ್ನುಳಿದಂತೆ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡೋಕ್ಕೆ ಅವಕಾಶವನ್ನು ಮುಕ್ತಾಯಗೊಳಿಸಿದ್ದಾರೆ. ಕಾರಣ ಇನ್ನುಳಿದಂಥ ಎಲ್ಲ ವಿಧಿವಿಧಾನಗಳು ಕೂಡ ನಡೆಯಬೇಕಾಗತ್ತೆ. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಸ್ಥಳದ ಶುದ್ಧೀಕರಣ ಮಾಡಿಕೊಂಡು ಅದಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಂಥ ಕಟ್ಟಿಗೆಗಳ ಶುದ್ಧೀಕರಣ ಆಗುತ್ತೆ. ಅದಾದ ನಂತರ ಪಾರ್ಥಿವ ಶರೀರವನ್ನು ಕೂಡ ಅಲ್ಲಿ ಹೋಗಿಡ್ತಾರೆ. ಅದಾದ ನಂತರ ಪಾರ್ಥಿವ ಶರೀರದ ಶುದ್ಧೀಕರಣ ಕೂಡ ಮಾಡುತ್ತಾರೆ. ಅದಾದ ನಂತರ ಇನ್ನುಳಿದಂಥ ಕಾರ್ಯಗಳೇನಿರುತ್ತೆ ಅವುಗಳನ್ನೆಲ್ಲ ನೆರವೇರಿಸ್ತಾರೆ. ಸರ್ಕಾರದಿಂದಲೂ ಕೂಡ ಗೌರವವನ್ನು ಸಲ್ಲಿಸ್ತಾರೆ. ಕುಶಾಲತೋಪು ಇರುತ್ತೆ. ಸರ್ಕಾರಿ ಗೌರವ ಅಂತಂದರೆ ಅದೇ. ಅದಾದ ನಂತರ ಕುಟುಂಬಸ್ಥರು ಕೊನೆಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಪ್ರದಕ್ಷಿಣೆ ಬರ್ತಾರೆ. ದಕ್ಷಿಣ ದಿಗ್ಭಾಗದಲ್ಲಿ ಯಾವ ಕಡೆ ಮತ್ತೆ ಎಲ್ಲಿಟ್ಟು ತಗೊಂಡು ಹೋಗ್ಬೇಕು, ಅದಕ್ಕೆ ದಕ್ಷಿಣ ದಿಕ್ಕು ತಲೆ ಬೇಕು. ದಕ್ಷಿಣ ದಿಕ್ಕು ತಲೆ ಹೀಗೆ ಹೀಗೆ ದಕ್ಷಿಣಕ್ಕೆ ತಲೆ ದಕ್ಷಿಣಕ್ಕೆ ತಲೆ ಇರಬೇಕು. ಅನೇನ ಪಂಚಗವ್ಯ ಪೂಜನ ಪ್ರಾಶನ ಕರ್ಮಣ ಶ್ರೀ ಪರಮೇಶ್ವರ. ದಯವಿಟ್ಟು ಸೋಮನಹಳ್ಳಿಯವರು, ಮದ್ದೂರವರು ಯಾರು ನೋಡಬೇಕು ಅನ್ನೋರು ದಯವಿಟ್ಟು ಅಲ್ಲಿ ಹೋಗಿ ಆ ಕಡೆ ಬಲಗಡೆ ವೀಕ್ಷಣೆ ಮಾಡಬಹುದು. ನೋಡಿ, ಅಲ್ಲಿ ಕಾಫಿ ಡೇ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಹಿಂದಕ್ಕೆ ಹೋಗ್ಬೇಕು. ಪ್ರೋಕ್ಷ ಮಾಡಪ್ಪ. ಯತ್ಪಗಸ್ತಿಗತಂ ಪಾಪಂ ದೇಹೇ ಪ್ರೋಕ್ಷರೆ ಮಾಮಕೆ ಪ್ರಾಚನಾತ್ ಪಂಚಗವ್ಯ ಪ್ರೋಕ್ಷಸ್ಯ ದಹೇತ್ಯಗ್ನಿ. ತಗೊಂಬನ್ನಿ, ಕೂರ್ಸ್ಕೊಡೋರು ಕೈಲಿ ಕೂರ್ಚಿ ದೊಡ್ಡದು. ನೋಡಿ, ಇನ್ನು ಗಂಧ ಸೌದೆ ಇದೆ ಸಾಕಿದು. ಮಿಕ್ಕಿದವರೆಲ್ಲ ಸ್ವಲ್ಪ ಖಾಲಿ ಮಾಡಿಸಿ, ಸ್ವಲ್ಪ ದಯವಿಟ್ಟು ಪ್ಲೀಸ್. ಮಿಕ್ಕಿದವರೆಲ್ಲ ಸ್ವಲ್ಪ ದಯವಿಟ್ಟು ಖಾಲಿ ಮಾಡಿ. ಕುಟುಂಬದವ್ರಿಗೆ ಎಲ್ಲ ಖಾಲಿ ಮಾಡಿಸಿ. ದಯವಿಟ್ಟು ನಡಿಬೇಕು, ನೀವೆಲ್ಲ ನಡಿಬೇಕಲ್ಲ. ಪ್ಲೀಸ್ ಪ್ಲೀಸ್ ಎಲ್ಲ ಕಳ್ಸಿ ಹೇಳ್ತೀನಿ. ಮಿಕ್ಕಿದವರೆಲ್ಲ ಕಳ್ಸಿಲ್ಲ, ಕಳಿಸ್ಬೇಕಿಲ್ಲ, ಕಳಿಸ್ಬೇಕಿಲ್ಲ. ಮಿಕ್ಕಿದವರೆಲ್ಲ ದಯವಿಟ್ಟು ಖಾಲಿ ಮಾಡ್ಬೇಕಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಗೆ ನಡೆಯುತ್ತೆ. ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳಾಗಬೇಕಾಗಿತ್ತು ಅದು ಸಿದ್ಧತೆ ಆಗಿದೆ. ಈಗ ಕೊನೆಯ ಹಂತದಲ್ಲಿ ಬಂದು ತಲುಪಿದೆ ಅಂತ. ಇನ್ನೂ ಅರ್ಧ ಭಾಗ ಇದೆ. ಯಾಕೆ ಅಂತಂದರೆ ಇದಾದ ನಂತರ ಅಲ್ಲಿ ಸಿದ್ಧತೆಗೊಂಡಿರೋದು ಸರ್ಕಾರಿ ಗೌರವವನ್ನು ಸಲ್ಲಿಸೋಕೆ. ಅದಾದ ನಂತರ ಇನ್ನು ಜೊತೆಗೆ ಪಾರ್ಥಿವ ಶರೀರನ ತರಬೇಕಾಗುತ್ತೆ. ಅಲ್ಲೊಂದಿಷ್ಟು ಪದ್ಧತಿ ಇದೆ, ಅವುಗಳನ್ನೆಲ್ಲ ಪೂರ್ಣಗೊಳಿಸಬೇಕಾಗುತ್ತೆ.
ಸೊ ಇನ್ನು ಸರಿಸುಮಾರಾಗಿ ಒಂದು 3/4 ಗಂಟೆ 1 ಗಂಟೆ ಬೇಕಾಗುತ್ತೆ ಇವೆಲ್ಲವೂ ಕೂಡ ಆಗಬೇಕು ಅನ್ನೋದಾದರೆ. ಕಾರಣ ಸರ್ಕಾರದಿಂದ ಸಿಗುವಂಥ ಗೌರವವನ್ನು ಕುಶಾಲತೋಪುವನ್ನು ಸೇರಿಸುವ ಮೂಲಕವಾಗಿ ಅಲ್ಲಿ ಆಗಬೇಕು. ಮುಖ್ಯಮಂತ್ರಿಗಳೇ ಅದಕ್ಕೆ ಬರ್ತಾರೆ ಅಲ್ಲಿಗೆ, ಅದು ಕಾರ್ಯಗಳಾಗಬೇಕು. ಸೊ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಿದ್ದು ಕೊನೆಯದಾಗಿ ದರ್ಶನವನ್ನು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡು ಬಿಡಿ ಅಂತ ಹೇಳಿ, ದೂರಿನಿಂದ ಅಲ್ಲಿ ಕಾಣಿಸ್ಕೊಳ್ಳೋಕೆ ಸಿಗುತ್ತೆ ಅಂತ ಹೇಳಿ. ಸೊ ಇನ್ನುಳಿದಂತೆ ಗಂಧದ 100 kg ಗಂಧದ ಕಟ್ಟಿಗೆಯನ್ನು ಅದಕ್ಕೆ ಬಳಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಗಂಧದ ಕಟ್ಟಿಗೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ, ಅದರ ಮರದ ಪೀಸ್ಗಳನ್ನು 100 kg. ಕಟ್ಟಿಗೆಯಲ್ಲಿ 100 kg ಅಂದರೆ ಭಾಳ ದೊಡ್ಡದಲ್ಲ. ಒಂದು ಮರ ಇಟ್ಬಿಟ್ರೆ ಅದೇ ಒಂದು 50-60 kg ಆಗೋದು. ಒಂದು ಪೀಸ್ ಇಟ್ಟರು ಸಾಕು 100 kg ಆಗೋಗ್ಬಿಡುತ್ತೆ. ಸಂಕಲೀಕರಣ ಮಲಿನೀಕರಣ